ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗೈನೋಶಿಯಂ ಪಾಠನ ನೋಡೋಣ. ಗೈನೋಶಿಯಂ ಮೀನ್ಸ್ ಪಿಸ್ಟಿಲ್ ಆರ್ ಕಾರ್ಪೆಲ್. ಪಿಸ್ಟಿಲರ್ ಅನ್ಬೋದು ಮತ್ತು ಕಾರ್ಪೆಲ್ ಎರಡು ಸೇಮ್. ಇಟ್ ರೀಪ್ರೆಸೆಂಟ್ಸ್ ದಿ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್. ಗೈನೋಶಿಯಂ ಏನು ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಫ್ಲವರ್ದು ರೀಪ್ರೆಸೆಂಟ್ ಮಾಡ್ತೈತಿ. ಇಟ್ ಮೇ ಕನ್ಸಿಸ್ಟ್ ಆಫ್ ಅ ಸಿಂಗಲ್ ಪಿಸ್ಟಿಲ್. ಒಂದೇ ಪಿಸ್ಟಿಲ್ ಇತ್ತಂದ್ರೆ ಅದು ಮೋನೋಕಾರ್ಪೆಲರಿ, ಅಥವಾ ಮೋರ್ ದೆನ್ ಒನ್ ಪಿಸ್ಟಿಲ್ ಇತ್ತಂದ್ರೆ ಅದು ಮಲ್ಟಿ ಕಾರ್ಪೆಲರಿ. ಇನ್ ಮಲ್ಟಿ ಕಾರ್ಪೆಲರಿ ದ ಪಿಸ್ಟಿಲ್ಸ್ ಮೇ ಬಿ ಫ್ಯೂಸ್ಡ್ ಟುಗೆದರ್. ಅದಕ್ಕೇನಂತಾರೆ ಸಿಂಕ್ ಕಾರ್ಪಸ್ ಅಂತಾರೆ. ಈ ಡೈಗ್ರಾಮ್ ಇದು ಸಿಂಕ್ ಕಾರ್ಪಸ್ ಡೈಗ್ರಾಮ್. ಅವ್ರು ಫ್ರೀ ಇತ್ತಂದ್ರೆ ಅಪೋಕಾರ್ಪಸ್ ಅಂತ ಕರೀತಾರೆ. ಈ ಡೈಗ್ರಾಮು ಅಪೋಕಾರ್ಪಸ್ ಡೈಗ್ರಾಮ್. ಈಚ್ ಪಿಸ್ಟಿಲ್ ಹ್ಯಾಸ್ 3 ಪಾರ್ಟ್ಸ್. ಒಂದು ಪಿಸ್ಟಿಲ್ ಒಳಗೆ 3 ಪಾರ್ಟ್ಸ್ ಇರ್ತಾವೆ. ಯಾವ್ದಾವ್ದಂದ್ರೆ ಸ್ಟಿಗ್ಮಾ, ಸ್ಟೈಲ್, ಓವರಿ. ಸ್ಟಿಗ್ಮಾ ಏನಪ್ಪ ಅಂದರೆ ಇಟ್ ಈಸ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸ್ ಬಂದು ಲ್ಯಾಂಡ್ ಆಗೋಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್. ಯಾವುದು? ಸ್ಟಿಗ್ಮಾ. ಸ್ಟೈಲ್ ಏನಂದ್ರೆ ಇಟ್ ಈಸ್ ಆ್ಯನ್ ಎಲಾಂಗೇಟೆಡ್ ಸ್ಲೆಂಡರ್ ಪಾರ್ಟ್ ಬಿನೀತ್ ದಿ ಸ್ಟಿಗ್ಮಾ. ಸ್ಟಿಗ್ಮಾ ಕೆಳಗನ ಬರೋದೇನಂದ್ರೆ ಸ್ಟೈಲ್ ಬರುತ್ತೆ. ಎಲಾಂಗೇಟೆಡ್ ಉದ್ದಾಗ ಇರುತ್ತೆ ಮತ್ತು ಸ್ಲೆಂಡರ್ ಪಾರ್ಟ್. ಓವರಿ ಇಟ್ ಈಸ್ ದಿ ಬೇಸಲ್ ಬಲ್ಜ್ಡ್ ಪಾರ್ಟ್ ಆಫ್ ದಿ ಪಿಸ್ಟಿಲ್. ಬಲ್ಜ್ಡ್ ಮೀನ್ಸ್ ಉಬ್ಬಿದ ಥರ ಇರೋದು. ಇದು ಇನ್ಸೈಡ್ ದಿ ಓವರಿ ಈಸ್ ದಿ ಓವರಿಯನ್ ಕ್ಯಾವಿಟಿ. ಓವರಿ ಒಳಗೆ ಓವರಿಯನ್ ಕ್ಯಾವಿಟಿ ಇರುತ್ತೆ. ಇದಕ್ಕೇನಂತ ಕರೀತಾರೆ ಅಂದ್ರೆ ಲೊಕ್ಯೂಲ್ ಅಂತ ಕರೀತಾರೆ. ಇನ್ ವಿಚ್ ದಿ ಪ್ಲಾಸೆಂಟಾ ಇಸ್ ಲೊಕೇಟೆಡ್. ಇದ್ರೊಳಗೆ ಪ್ಲಾಸೆಂಟಾ ಲೊಕೇಟ್ ಆಗಿರುತ್ತೆ. ಅರೈಸಿಂಗ್ ಫ್ರಮ್ ದಿ ಪ್ಲಾಸೆಂಟಾ ಆರ್ ದಿ ಓವಿಲ್ಸ್. ಪ್ಲಾಸೆಂಟಾದಿಂದ ಏನು ಬರ್ತಾವೆ ಅಂದ್ರೆ ಓವಿಲ್ಸ್ ನಮಗೆ ಬರ್ತಾವೆ. ಓವಿಲ್ಸ್ ಮೀನ್ಸ್ ವಾಟ್? ಮೆಗಾಸ್ಪೊರಾಂಜಿಯಾ ಅಂತ ಕರಿತೀವಿ. ದ ನಂಬರ್ ಆಫ್ ಓವಿಲ್ಸ್ ಇನ್ ಆ್ಯನ್ ಓವರಿ ಮೇ ಬಿ 1. ಇವಾಗ ಓವರಿ ಒಳಗೆ ಓವಿಲ್ಸ್ ಒಂದೇ ಇತ್ತಂದ್ರೆ ಅದು ಎಕ್ಸಾಂಪಲ್ ಯಾವುದಂದ್ರೆ ವೀಟು, ಪೆಡ್ಡಿ, ಮ್ಯಾಂಗೋ. ಮತ್ತು ಭಾಳಷ್ಟು ಇದ್ದು ಅಂದ್ರೆ ಪಪಾಯ, ವಾಟರ್ ಮೆಲನ್, ಆರ್ಕಿಡ್ಸ್. ಮೆಗಾಸ್ಪೊರಾಂಜಿಯಮ್ ಆರ್ ಓವಿಲ್. It is a small structure attached to the placenta by means of stalk funicle. The junction where the body of ovule and funicle fuse is called hilum. ಇದು ಸ್ಮಾಲ್ ಸ್ಟ್ರಕ್ಚರು ಪ್ಲಾಸೆಂಟಾಗ ಹೆಂಗೆ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಫನಿಕಲಿಂದ ಅಟ್ಯಾಚ್ ಆಗಿರುತ್ತೆ. ಮತ್ತು ಓವಿಲು ಮತ್ತು ಜಂಕ್ಷನ್ ವೇರ್ ದಿ ಬಾಡಿ ಆಫ್ ದಿ ಓವಿಲ್ ಮತ್ತು ಫನಿಕಲ್ ಫ್ಯೂಸ್ ಆಗ್ತೈತಲ್ಲ, ಆ ಜಂಕ್ಷನಿಗೆ ಏನಂತ ಕರೀತಾರೆ ಅಂದ್ರೆ ಹೈಲಮ್ ಅಂತ ಕರೀತಾರೆ. ಈಚ್ ಓವಿಲ್ ಹ್ಯಾಸ್ 1 or 2 ಪ್ರೊಟೆಕ್ಟಿವ್ ಎನ್ವೆಲಪ್ಸ್ ಕಾಲ್ಡ್ ಇಂಟೆಗ್ಯುಮೆಂಟ್ಸ್. ಈಚ್ ಓವಿಲು 1 or 2 ಪ್ರೊಟೆಕ್ಟಿವ್ ಎನ್ವೆಲಪ್ಸ್ನ ಹೊಂದಿರುತ್ತೆ. ಅವಕ್ಕೇನಂತ ಕರೀತಾರೆ ಅಂದರೆ ಇಂಟೆಗ್ಯುಮೆಂಟ್ಸ್ ಅಂತ ಕರೀತಾರೆ. ಇಂಟೆಗ್ಯುಮೆಂಟ್ಸ್ ಎನ್ಸರ್ಕಲ್ ದಿ ಓವಿಲ್ ಎಕ್ಸೆಪ್ಟ್ ಆಟ್ ದಿ ಟಿಪ್ ವೇರ್ ಅ ಸ್ಮಾಲ್ ಓಪನಿಂಗ್ ಮೈಕ್ರೋಫೈಲ್ ಈಸ್ ಪ್ರೆಸೆಂಟ್. ಇಂಟೆಗ್ಯುಮೆಂಟ್ಸ್ ಓವಿಲ್ನ ಪೂರ ಎನ್ಸರ್ಕಲ್ ಮಾಡ್ತಾವೆ, ಎಕ್ಸೆಪ್ಟ್ ಎಲ್ಲಂದ್ರೆ ಸ್ಮಾಲ್ ಓಪನಿಂಗ್ ಮೈಕ್ರೋಫೈಲ್ ಎಲ್ಲಿರುತ್ತಲ್ಲ ಸ್ಮಾಲ್ ಓಪನಿಂಗ್ ಅಲ್ಲಷ್ಟು ಬಿಟ್ಟು ಇಂಟೆಗ್ಯುಮೆಂಟ್ಸ್ ಎಲ್ಲನೂ ಎನ್ಸರ್ಕಲ್ ಮಾಡ್ತಾವೆ. ಅಪೋಸಿಟ್ ದಿ ಮೈಕ್ರೋಪಿಲರ್ ಎಂಡ್ ಇಸ್ ದಿ ಚಲಾಜಲ್ ಬೇಸಲ್ ಫಾಟ್. ಮೈಕ್ರೋಪೈಲರ್ ಅಪೋಸಿಟ್ ಏನಿರುತ್ತೆ ಅಂದರೆ ಚಲಾಜಲ್ ಎಂಡ್ ಇರುತ್ತೆ. ಇದು ನಾವು ಬೇಸಲ್ ಫಾಟ್ ಅಂತ ಕರಿತೀವಿ. ಎನ್ಕ್ಲೋಸ್ಡ್ ವಿತಿನ್ ದಿ ಇಂಟೆಗ್ಯುಮೆಂಟ್ಸ್ ದೇರ್ ಈಸ್ ಅ ಸ್ಮಾಲ್ ಮಾಸ್ ಆಫ್ ಸೆಲ್ಸ್ ಕಾಲ್ಡ್ ನ್ಯೂಸಿಲೆಸ್. ಇಂಟೆಗ್ಯುಮೆಂಟ್ಸ್ ಏನು ಎನ್ಕ್ಲೋಸ್ ಆಗಿಂದ ಅದ್ರ ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ ನ್ಯೂಸಿಲೆಸ್ ಅಂದರೆ ಮಾಸ್ ಆಫ್ ಸೆಲ್ಸ್ ನಮಗೆ ಸಿಗುತ್ತೆ. ಇಟ್ಸ್ ಸೆಲ್ಸ್ ಕಂಟೈನ್ ರಿಸರ್ವ್ ಫುಡ್ ಮೆಟೀರಿಯಲ್ಸ್. ಇದ್ರ ಸೆಲ್ ಏನು ಕಂಟೈನ್ ಮಾಡ್ತಾವೆ ಅಂದ್ರೆ ರಿಸರ್ವ್ಡ್ ಫುಡ್ ಮೆಟೀರಿಯಲ್ಸ್ನ ನ್ಯೂಸಿಲೆಸ್ ಸೆಲ್ಸ್ ಕಂಟೈನ್ ಮಾಡ್ತಾವೆ. ಲೊಕೇಟೆಡ್ ಇನ್ ದಿ ನ್ಯೂಸಿಲೆಸ್ ಇಸ್ ದಿ ಎಂಬ್ರಿಯೋ ಸ್ಯಾಕ್, ಫೀಮೇಲ್ ಗೆಮ್ಟೋಫೈಟ್. ನ್ಯೂಸಿಲೆಸ್ ಒಳಗನೆ ನಮಗೆ ಎಂಬ್ರಿಯೋ ಸ್ಯಾಕ್ ಸಿಗುತ್ತೆ. ಆ್ಯಂಡ್ ಓವಿಲ್ ಜನರಲಿ ಹ್ಯಾಸ್ ಅ ಸಿಂಗಲ್ ಎಂಬ್ರಿಯೋ ಸ್ಯಾಕ್. ಓವಿಲು ಜನರಲಿ ಒಂದು ಎಂಬ್ರಿಯೋ ಸ್ಯಾಕ್ನ ಹೊಂದಿರುತ್ತೆ. ಇದು ಎಂಬ್ರಿಯೋ ಸ್ಯಾಕ್ ಎದರಿಂದ ಫಾರ್ಮ್ ಆಗಿರುತ್ತೆ ಅಂದರೆ ಮೆಗಾಸ್ಪೋರಿಂದ ಫಾರ್ಮ್ ಆಗಿರುತ್ತೆ. ಮೆಗಾಸ್ಪೋರೋಜೆನಿಸಿಸ್ ಇಟ್ ಈಸ್ ದಿ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ಸ್ ಫ್ರಾಮ್ ದಿ ಮೆಗಾಸ್ಪೋರ್ ಮದರ್ ಸೆಲ್. ಮೆಗಾಸ್ಪೋರು ಎಲ್ಲಿಂದ ಫಾರ್ಮ್ ಆಗಿರುತ್ತೆ ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಫಾರ್ಮ್ ಆಗಿರುತ್ತೆ. ಓವಿಲ್ಸ್ ಜನರಲಿ ಡಿಫ್ರೆನ್ಷಿಯೇಟ್ ಅ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಇನ್ ದಿ ಮೈಕ್ರೋಫೊಲಾರ್ ರೀಜನ್ ಆಫ್ ದಿ ನ್ಯೂಸಿಲೆಸ್. ಓವಿಲ್ಸು ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ಲನ್ನು ಮೈಕ್ರೋಫಿಲರ್ ರೀಜನ್ ಒಳಗೆ ಡಿಫ್ರೆನ್ಷಿಯೇಟ್ ಮಾಡ್ತಾವೆ. ಮೀನ್ಸ್ ನ್ಯೂಸಿಲೆಸ್, ಮೈಕ್ರೋಫಿಲರ್ ರೀಜನ್ ಆಫ್ ದಿ ನ್ಯೂಸಿಲೆಸ್. It is a large cell containing dense cytoplasma and a prominent nucleus. The megaspore mother cell undergoes meiotic division. It results in the production of 4 megaspores. ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದಂಗನ ಮಿಯೋಟಿಕ್ ಅಂದ್ರೆ ಒಂದು ಮಿಯೋಟಿಕ್ ಆತಂದ್ರೆ 4 ಸೆಲ್ಸ್ ಸಿಗ್ತಾವೆ. ಅದ ಒಂದು ಮೈಟೋಟಿಕ್ ಆಯ್ತಂದ್ರೆ 2 ಸೆಲ್ಸ್ ಸಿಗ್ತಾವೆ. ಇದು ಮೆಗಾಸ್ಪೋರ್ ಮದರ್ ಸೆಲ್ಲು ಮಿಯೋಟಿಕ್ ಡಿವಿಷನ್ ಆಗಿ 4 ಮೆಗಾಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ನ್ಯೂಸಿಲೆಸ್ಸು, ಇದು ಮೆಗಾಸ್ಪೋರ್ ಮದರ್ ಸೆಲ್ಲು. ಮಿಯೋಟಿಕ್ ಡಿವಿಷನ್ ಆಗಿ 4 ಮೆಗಾಸ್ಪೋರನ್ನು ಫಾರ್ಮ್ ಮಾಡುತ್ತೆ. 1 2 3 4 ಮೆಗಾಸ್ಪೋರ್ ಟೆಟ್ರಾಡ್.
ಫಾರ್ಮೇಷನ್ ಆಫ್ ಫೀಮೇಲ್ ಗೆಮಿಟೋಫೈಟ್ ಎಂಬ್ರಿಯೋ ಸ್ಯಾಕ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಇನ್ ಮೆಜಾರಿಟಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಒನ್ ಆಫ್ ದಿ ಮೆಗಾಸ್ಪೋರ್ ಈಸ್ ಫಂಕ್ಷನಲ್ ವೈಲ್ ದಿ ಅದರ್ 3 ಡಿಜನರೇಟ್. ಮೆಜಾರಿಟಿ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ ಒಳಗೆ ಓನ್ಲಿ 1 ಮೆಗಾಸ್ಪೋರು ಫಂಕ್ಷನಲ್ ಇರುತ್ತೆ, ವೈಲ್ ಅದರ್ 3 ಡಿಜನರೇಟ್ ಆಕ್ಕವು, ಅವು ಹೋಗಿಬಿಡ್ತಾವೆ. ದ ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ ಇನ್ ಟು ದಿ ಫೀಮೇಲ್ ಗೆಮಿಟೋಫೈಟ್. ಏನು ಫಂಕ್ಷನಲ್ ಮೆಗಾಸ್ಪೋರ್ ಒಂದಿರುತ್ತಲ್ಲ ಅದು ಡೆವಲಪ್ ಆಗಿ ಫೀಮೇಲ್ ಗೆಮಿಟೋಫೈಟ್ ಆಗುತ್ತೆ. ದಿಸ್ ಮೆಥಡ್ ಆಫ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಫ್ರಮ್ ಅ ಸಿಂಗಲ್ ಮೆಗಾಸ್ಪೋರ್ ಈಸ್ ಟರ್ಮ್ಡ್ ಮೊನೋಸ್ಪೋರಿಕ್ ಡೆವಲಪ್ಮೆಂಟ್. ಇದು ಸಿಂಗಲ್ ಮೆಗಾಸ್ಪೋರಿಂದ ಎಂಬ್ರಿಯೋ ಸ್ಯಾಕ್ ಏನು ಫಾರ್ಮ್ ಆಗುತ್ತಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೊನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ದ ನ್ಯೂಕ್ಲಿಯಸ್ ಆಫ್ ದಿ ಫಂಕ್ಷನಲ್ ಮೆಗಾಸ್ಪೋರ್ ಡಿವೈಡ್ಸ್ ಮೈಟೋಟಿಕಲಿ ಟು ಫಾರ್ಮ್ 2 ನ್ಯೂಕ್ಲಿಯೈ. ಇದೇನು ಫಂಕ್ಷನಲ್ ಮೆಗಾಸ್ಪೋರ್ದು ನ್ಯೂಕ್ಲಿಯಸ್ ಇರುತ್ತಲ್ಲ ಅದು ಮೈಟೋಟಿಕಲಿ ಡಿವೈಡ್ ಆಗಿ 2 ನ್ಯೂಕ್ಲಿಯೈನ ಕೊಡುತ್ತೆ. ದೇ ಮೂವ್ ಟು ದಿ ಅಪೋಸಿಟ್ ಪೋಲ್ಸ್ ಫಾರ್ಮಿಂಗ್ 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್. ಅದು ಅಪೋಸಿಟ್ ಪೋಲ್ಸಿಗೆ ಹೋಗಿ ಮೂವ್ ಆಗಿ 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ನ ಫಾರ್ಮ್ ಮಾಡುತ್ತೆ. ದ ನ್ಯೂಕ್ಲಿಯೈ ಅಗೈನ್ ಡಿವೈಡ್ 2 ಟೈಮ್ಸ್ ಫಾರ್ಮಿಂಗ್ 4 ನ್ಯೂಕ್ಲಿಯೇಟ್ ಆ್ಯಂಡ್ 8 ನ್ಯೂಕ್ಲಿಯೇಟ್ ಸ್ಟೇಜಸ್ ಆಫ್ ದಿ ಎಂಬ್ರಿಯೋ ಸ್ಯಾಕ್. ಇದು 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಆಗಿರುತ್ತಲ್ಲ ಮತ್ತು ಅದು ಮೈಟೋಟಿಕಲಿ ಡಿವೈಡ್ ಆಗಿ 4 ಆಗುತ್ತೆ, ಮತ್ತು ಡಿವೈಡ್ ಆಗಿ 8 ಆಗುತ್ತೆ. ದೀಸ್ ಡಿವಿಷನ್ಸ್ ಆರ್ ಸ್ಟ್ರಿಕ್ಟ್ಲಿ ಫ್ರೀ ನ್ಯೂಕ್ಲಿಯರ್. ಇವು ಸ್ಟ್ರಿಕ್ಟ್ಲಿ ಫ್ರೀ ನ್ಯೂಕ್ಲಿಯರ್ ಇರುತ್ತೆ. ದಟ್ ಈಸ್ ನ್ಯೂಕ್ಲಿಯರ್ ಡಿವಿಷನ್ಸ್ ಆರ್ ನಾಟ್ ಫಾಲೋಡ್ ಇಮಿಡಿಯೇಟ್ಲಿ ಬೈ ಸೆಲ್ ವಾಲ್ ಫಾರ್ಮೇಷನ್. ಫ್ರೀ ನ್ಯೂಕ್ಲಿಯರ್ ಮೀನ್ಸ್ ಸೆಲ್ ವಾಲ್ ಫಾರ್ಮೇಷನ್ ಆಗಲ್ಲ. ಆಫ್ಟರ್ ದಿ 8 ನ್ಯೂಕ್ಲಿಯೇಟ್ ಸ್ಟೇಜ್ ಸೆಲ್ ವಾಲ್ಸ್ ಆರ್ ಲೇಡ್ ಡೌನ್ ಲೀಡಿಂಗ್ ಟು ದಿ ಆರ್ಗನೈಸೇಷನ್ ಆಫ್ ದಿ ಟಿಪಿಕಲ್ ಫೀಮೇಲ್ ಗೆಮಿಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ಆಫ್ಟರ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಆಗಿಂದ ಸೆಲ್ ವಾಲ್ಸ್ ಫಾರ್ಮ್ ಆಗಿ ಟಿಪಿಕಲ್ ಫೀಮೇಲ್ ಗೆಮಿಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಗುತ್ತೆ. 6 of the 8 nuclei are surrounded by cell walls and organized into cells. 8 nuclei ಒಳಗೆ 6 nuclei cell wall ಇಂದ ಸರೌಂಡ್ ಆಗಿರುತ್ತೆ ಮತ್ತು ಅವು and organized into cells. Remaining 2 nuclei means polar nuclei are situated below the egg apparatus in the large central cell. ಇವು ಏನು ರಿಮೈನಿಂಗ್ 2 nuclei ಇರುತ್ತಲ್ಲ ಅಂದ್ರೆ polar nuclei ಅವು egg apparatus below ಸಿಚುವೇಟ್ ಆಗಿರುತ್ತೆ in the large central cell. Diagram. Two, 4, 8 nucleate stages embryo sac and mature embryo sac. ಫಸ್ಟ್ 2 ಆಗುತ್ತಾ, ಆಮೇಲೆ 4, ಆಮೇಲೆ 8. ಅದಾದಮೇಲೆ ಮೈಕ್ರೋಪೆಲಾರ್ ಎಂಡ್ ಸೈನರ್ಜಿಡ್ ಫಾರ್ಮ್ ಆಕವು. ಎಗ್ಗು, ಸೆಂಟ್ರಲ್ ಸೆಲ್ಲು, 2 ಪೋಲಾರ್ ನ್ಯೂಕ್ಲಿಯೈ, ಆ್ಯಂಟಿಪೋಡಲ್ ಸೆಲ್ಸ್. ಇದು ಚಲಾಜಲ್ ಎಂಡು, ಆ್ಯಂಟಿಪೋಡಲ್ಸು, ಪೋಲಾರ್ ನ್ಯೂಕ್ಲಿಯೈ, ಸೆಂಟ್ರಲ್ ಸೆಲ್, ಎಗ್ಗು, ಸೈನರ್ಜಿಡ್ಸ್, ಫಿಲಿಫಾರ್ಮ್ ಅಪಾರಟಸ್. ಡಿಸ್ಟ್ರಿಬ್ಯೂಷನ್ ಆಫ್ ಸೆಲ್ಸ್ ವಿತಿನ್ ದಿ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ ಒಳಗೆ ಸೆಲ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ಯಾವ ಅಂತ ನೋಡೋಣ. ಆ ಟಿಪಿಕಲ್ ಮೆಚೋರ್ ಎಂಬ್ರಿಯೋ ಸ್ಯಾಕ್ ಈಸ್ 8 ನ್ಯೂಕ್ಲಿಯೇಟ್ ಆ್ಯಂಡ್ 7 ಸೆಲ್ಡ್. ಈಗ ಮೆಚೋರ್ ಎಂಬ್ರಿಯೋ ಸ್ಯಾಕ್ ಏನಿರುತ್ತಲ್ಲ ಅದ್ರೊಳಗೆ 8 ನ್ಯೂಕ್ಲಿಯೇಟು ಮತ್ತು 7 ಸೆಲ್ಡ್ ಎಂಬ್ರಿಯೋ ಸ್ಯಾಕ್ ಇರುತ್ತೆ. 3 cells are grouped at the microphylar end and form a egg apparatus. 3 cells ಏನಿರ್ತಾವಲ್ಲ ಅವು ಮೈಕ್ರೋಪೆಲಾರ್ ಎಂಡಿಗೆ ಗ್ರೂಪ್ ಆಗಿ ಎಗ್ ಅಪಾರಟಸನ್ನು ಫಾರ್ಮ್ ಮಾಡ್ತಾವೆ. 1, 2, 3 cells. It consists of 2 synergids and 1 egg cell. 2 synergids and 1 egg cell. Synergids have a special cellular thickness at the microphylar tip called filiform apparatus. It helps to guide the pollen tubes into the synergid. Filiform apparatus ಏನಿರ್ತಾವಲ್ಲ ಅವು ಪೋಲೆನ್ ಟ್ಯೂಬು ಎಂಟ್ರಿ ಆಗಕ್ಕೆ ಗೈಡ್ ಮಾಡ್ತಾವೆ. ಎದ್ರೊಳಗೆ ಹೋಗಕ್ಕಂದ್ರೆ ಸೈನರ್ಜಿಡ್ ಒಳಗೆ ಹೋಗಕ್ಕೆ ಫಿಲಿಫಾರ್ಮ್ ಅಪಾರಟಸ್ಸು ಪೋಲೆನ್ ಟ್ಯೂಬಿಗೆ ಗೈಡ್ ಮಾಡ್ತಾವೆ. 3 cells at the chalazal end are called antipodals. 3 cells at the chalazal end are called antipodal cells. ಇವು 3 cells ಇರ್ತಾವಲ್ಲ ಇವು ಆ್ಯಂಟಿಪೋಡಲ್ ಸೆಲ್ಸು. ಎಲ್ಲಿರ್ತಾವೆ ಚಲಾಜಲ್ ಎಂಡ್ ಒಳಗೆ ಇರ್ತಾವೆ. ದ ಲಾರ್ಜ್ ಸೆಂಟ್ರಲ್ ಸೆಲ್ ಆ್ಯಸ್ ಅ 2 ಪೋಲಾರ್ ನ್ಯೂಕ್ಲಿಯೈ. ಲಾರ್ಜ್ ಸೆಂಟ್ರಲ್ ಸೆಲ್ ಇದು ಸೆಂಟ್ರಲ್ ಸೆಲ್, ಇದು ಸೆಂಟ್ರಲ್ ಸೆಲ್ಲು. ಇಲ್ಲಿ 2 ಸೆಲ್ ಅದಾವಲ್ಲ ಅವು ಪೋಲಾರ್ ನ್ಯೂಕ್ಲಿಯೈ.